ಇನ್ನು ದರ್ಶನ್ ಅನುಪಸ್ಥಿತಿಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಸಂಕ್ರಾಂತಿ ಹಬ್ಬವನ್ನ ಸೆಲೆಬ್ರೇಷನ್ ಮಾಡಿದ್ರು. ದರ್ಶನ್ ನೆಚ್ಚಿನ ಕುದುರೆಯನ್ನು ಕೂಡ ಪತ್ನಿ ವಿಜಯಲಕ್ಷ್ಮಿ ಮುದ್ದಾಡಿದ್ದಾರೆ. ಇನ್ನು ದರ್ಶನ್ಗೆ ಕುದುರೆ ಅಂದರೆ ಸಾಕಷ್ಟು ಇಷ್ಟ. ಅವರ ಅನೇಕ ಸಿನಿಮಾಗಳಲ್ಲೂ ಕೂಡ ಅವರು ಸಾಕಿರುವಂತಹ ಕುದುರೆಯನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಜೊತೆಗೆ ದರ್ಶನ್ ನೆಚ್ಚಿನ ಕುದುರೆಯನ್ನ ಪತ್ನಿ ವಿಜಯಲಕ್ಷ್ಮಿ ಮುದ್ದಾಡಿದ್ದಾರೆ. ಫಾರ್ಮ್ ಹೌಸ್ ಪ್ರಾಣಿಗಳಿಗೆ ದರ್ಶನ್ ಅಲಂಕಾರವನ್ನ ಮಾಡ್ತಾ ಇದ್ರು ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಲ್ಲಿ. ಆದರೆ ಈ ಬಾರಿ ದರ್ಶನ್ ಇಲ್ಲದೆ ಫಾರ್ಮ್ ಹೌಸ್ ಈಗ ಬಿಕೋ ಅಂತಿದ್ದಾವೆ. ಬಿಳಿ ಕುದುರೆ ಜೊತೆಗೆ ನಿಂತು ಫೋಟೋಗೆ ವಿಜಿ ಫೋಸ್ ಕೂಡ ಕೊಟ್ಟಿದ್ರು. ಪ್ರಾಣಿಯ ಕಣ್ಣಲ್ಲಿ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ವಿಜಯಲಕ್ಷ್ಮಿ ಈಗ ಪೋಸ್ಟ್ ಕೂಡ ಹಾಕಿದ್ದಾರೆ. ನೋಡಿ, ದರ್ಶನ್ ಅವರ ಅಚ್ಚುಮೆಚ್ಚಿನ ಬಿಳಿ ಕುದುರೆ. ಅವರು ಈ ಸಾರಥಿ ಮತ್ತು ಬೇರೆ ಬೇರೆ ಸಿನಿಮಾಗಳಲ್ಲೆಲ್ಲ ಅವರೇ ಸಾಕಿರುವಂತಹ ಕುದುರೆಗಳನ್ನು ಬಳಕೆಯನ್ನು ಮಾಡಿಕೊಂಡಿದ್ರು. ಕುದುರೆ ಪ್ರಿಯ ದರ್ಶನ್ನು. ಜೊತೆಗೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳನ್ನು ಕೂಡ, ವಿದೇಶಿ ಪಕ್ಷಿಗಳನ್ನು ಕೂಡ ಸಾಕುವಂತಹ ಒಂದು ಪರಿಪಾಠವನ್ನು ದರ್ಶನ್ ಬೆಳೆಸ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿ ವರ್ಷನೂ ಕೂಡ ಸಂಕ್ರಾಂತಿ ಬಂದರೆ ಸಾಕು, ದರ್ಶನ್ ಬೇರೆ ಯಾವುದೇ ಕೆಲಸಗಳನ್ನು ಇದ್ರೂ ಬದಿಗೊತ್ತಿ ಸಂಕ್ರಾಂತಿ ಸೆಲೆಬ್ರೇಷನಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಆದರೆ ಅವರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಈಗ ಕುದುರೆ ಜೊತೆಗೆ ಮುದ್ದಾಡ್ತಾ ಇರುವಂತಹ, ಆ ಕುದುರೆಗೆ ಮುತ್ತು ಕೊಡ್ತಾ ಇರುವಂತಹ, ಜೊತೆಗೆ ಕುದುರೆ ಜೊತೆ ನಿಂತು ಫೋಟೋವನ್ನು ತೆಗೆಸ್ಕೊಳ್ತಾ ಇರುವಂತಹ, ಜೊತೆಗೆ ಫಾರ್ಮ್ ಹೌಸ್ ಸಂಪೂರ್ಣವಾಗಿ ಒಂದು ಹಳ್ಳಿಯ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಕಬ್ಬಿನ ಅಲಂಕಾರವನ್ನೆಲ್ಲ ಮಾಡಿ ಸಾಕಷ್ಟು ಸಂಕ್ರಾಂತಿ ಸಡಗರ ಮನೆ ಮಾಡಿದೆ.